ವಾಲ್ಮೀಕಿ ಹಗರಣದಲ್ಲಿ ರಾಜ್ಯ ವರ್ಸಸ್ ಇಡಿ ಸಮರ. ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಡಿ ಅಧಿಕಾರಿಗಳ ವಿರುದ್ಧ ಬೆದರಿಕೆಯ ಆರೋಪವನ್ನು ಮಾಡಿದ್ದಾರೆ. ಕಲ್ಲೇಶ್ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕ ಕಲ್ಲೇಶ್ ವಾಲ್ಮೀಕಿ ಕೇಸ್ ಸಂಬಂಧ ವಿಚಾರಣೆ ವೇಳೆ ಕಲ್ಲೇಶ್ಗೆ ಧಮಕಿ ಹಾಕಿದ್ದಾರಂತೆ ಇಡಿ ಅಧಿಕಾರಿಗಳು. 2 ವರ್ಷ ಬೇಲ್ ಸಿಗದಂತೆ ಮಾಡ್ತೀವಿ ಅಂತೇಳಿ ಬೆದರಿಕೆಯನ್ನು ಹಾಕಿದ್ದಾರಂತೆ. ನಾಗೇಂದ್ರ ಹೆಸರು ಹೇಳಿದರೆ ಬಿಟ್ಬಿಡ್ತೀವಿ ಅಂತ ಬೆದರಿಕೆ ಆರೋಪವನ್ನು ಮಾಡಿದ್ದಾರೆ ಇಡಿ ಅಧಿಕಾರಿಗಳ ವಿರುದ್ಧ. ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. A1 ಮಿತ್ತಲ್, A2 ಮುರಳಿ ಕಣ್ಣನ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ಹೆಸರು ಹೇಳಿಸ್ತಾ ಇದ್ದಾರೆ. ನೀವು ಹೆಸರು ಹೇಳದೇ ಇದ್ದರೆ ನಿಮ್ಮ ವಿರುದ್ಧ 2 ವರ್ಷಗಳ ಕಾಲ ಬೇಲಾಗಬಾರ್ದು, ನಿಮಗೆ ಹಂಗೆ ಮಾಡ್ತೀವಿ, ಒಳಗಾಗ್ತೀವಿ ಅಂತೇಳಿ ಎಲ್ಲ ಹೇಳಿ ಇದು ಈಗ ಎಫ್ಐಆರ್ ಕೂಡ ದಾಖಲಾಗಿದೆ ಇಡಿ ಅಧಿಕಾರಿಗಳ ಮೇಲೆ, ಇಬ್ಬರು ಇಡಿ ಅಧಿಕಾರಿಗಳ ಮೇಲೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಇದೊಂಥರ ಇಡಿ ವರ್ಸಸ್ ಪೊಲೀಸ್ ಅನ್ನೋ ರೀತಿಯಲ್ಲ ಆಯ್ತಾ ಇಡಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು? ಏನು ವಿಚಾರಕ್ಕೆ ಏನು ದೂರಿದ್ದಾರೆ ಇಡಿ ಅಧಿಕಾರಿಗಳ ಮೇಲೆ ವಿಜಯ್? ರಂಜಿತ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ವಿಚಾರ ಈಗ ರಾಜ್ಯ ಸರ್ಕಾರ ವರ್ಸಸ್ ಇಡಿ ನಡುವಿನ ಸಮರಕ್ಕೆ ಕಾರಣ ಆಗಿರುವಂಥದ್ದು. ಅಂದರೆ ಬಹಳ ಮಹತ್ತರ ಬೆಳವಣಿಗೆಯಲ್ಲಿ ಮತ್ತೆ ಮುಂದೆ ನಾನಾ ರೀತಿಯ ತಿರುವುಗಳನ್ನು ಪಡೆದುಕೊಳ್ಳುವಂತಹ ಬೆಳವಣಿಗೆ ಆಗಿರುವಂಥದ್ದು. ವಿಚಾರಣೆ ಎದುರಿಸಿರುವಂತಹ ಈ ಹಗರಣದ ಆರೋಪದ ಅಡಿಯಲ್ಲಿ ವಿಚಾರಣೆ ಎದುರಿಸಿರುವಂತಹ ರಾಜ್ಯ ಸರ್ಕಾರದ ಅಧಿಕಾರಿ, ಅದು ಗೆಜೆಟೆಡ್ ಆಫೀಸರು, ಏನು ಸಮಾಜ ಕಲ್ಯಾಣ ಇಲಾಖೆ ಅಪರ ನಿರ್ದೇಶಕ ಆಗಿರುವಂತಹ ಕಲ್ಲೇಶ್ ಅವರು ಇಡಿ ಅಧಿಕಾರಿಗಳ ವಿರುದ್ಧವೇ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ದೂರನ್ನು ಕೊಟ್ಟಿರುವಂಥದ್ದು. ಆ ದೂರಿನ ಅಡಿ ಈ ಎಫ್ಐಆರ್ ದಾಖಲಾಗಿರುವಂಥದ್ದು ಇಬ್ಬರು ಅಧಿಕಾರಿಗಳ ವಿರುದ್ಧ. ಅವರು ಹೇಳಿರುವಂತಹ ಆರೋಪ, ದೂರನ್ನು ಕೊಟ್ಟಿರುವಂಥದ್ದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಏನು ವ್ಯವಹಾರ ಏನಿದೆ ಅದು ಏನು ಬ್ಯಾಂಕಿಗೆ, ಯೂನಿಯನ್ ಬ್ಯಾಂಕಿಗೆ ವರ್ಗಾವಣೆ ಮಾಡುವ ನಿಟ್ಟಿನಲ್ಲಿ ಸಚಿವ ನಾಗೇಂದ್ರ ಅವರು ಒತ್ತಡ ಇತ್ತು, ಅವರು ಸೂಚಿಸಿದ್ರು ಅಂತ ನೀವು ಹೇಳಬೇಕು ಅಂತ ಇಡಿ ಅಧಿಕಾರಿಗಳು ಒತ್ತಡವನ್ನು ಹೇರಿದ್ರು ಅಂತ ದೂರನ್ನು, ಆರೋಪವನ್ನು ಮಾಡಿರುವಂಥದ್ದು. ಈ ಆರೋಪದ ಅಡಿಯಲ್ಲಿ ಈಗ ದೂರು ದಾಖಲಾಗಿರುವಂಥದ್ದು. ಅಂದರೆ ಈಗ ಕೇವಲ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾದ ತಕ್ಷಣ ಅಧಿಕಾರಿ ವರ್ಸಸ್ ಇಡಿ ಅಂತ ಆಗೋದಿಲ್ಲ, ರಾಜ್ಯ ಸರ್ಕಾರ ವರ್ಸಸ್ ಈಗ ಇಡಿ ಅಂತ ಆಗುವಂಥದ್ದು. ಜೊತೆಗೆ ಬಹಿರಂಗ ಸಮರವನ್ನ ಸಾರಿರುವಂಥದ್ದು. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಸರ್ಕಾರದ ಎಲ್ಲ ಸಚಿವರುಗಳು ಇಡಿ ವಿರುದ್ಧ ಮುಗಿಬಿದ್ದಿದ್ರು. ಅದಕ್ಕೆ ಪೂರಕವಾಗಿ ಈಗ ದೂರನ್ನ ದಾಖಲಾಗಿರುವಂಥದ್ದು, ಎಫ್ಐಆರ್ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಇದು ಮುಂದಿನ ದಿನಗಳಲ್ಲಿ ನಾನಾ ರೀತಿಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತ ಎಲ್ಲ ಸಾಧ್ಯತೆ ಇರುವಂಥದ್ದು, ರಾಜಕೀಯ ಸ್ವರೂಪ ಪಡೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗುಡ್ಡ ಕುಸಿತ ವರದಿಗೆ ಹೋದ ಮಾಧ್ಯಮಗಳ ಮೇಲೆ ಅಧಿಕಾರಿಗಳು ಗರಂ ಆಗಿದ್ದಾರೆ. ಭಟ್ಕಳ ಎಸಿ ನಯನ, ಹೆಚ್ಚುವರಿ ಎಸ್ಪಿ ಜಯಕುಮಾರ್ ಮಾಧ್ಯಮದವರ ಜೊತೆಗೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಕರ್ನಾಟಕದ ಮರ್ಯಾದೆ ಕೇರಳದಲ್ಲಿ ಹೋಗ್ತಾ ಇದೆ ಎಂದಿದ್ದಕ್ಕೆ ಶಾಸಕರ ಮುಂದೆಗೆ ಹೆಚ್ಚುವರಿ ಎಸ್ಪಿ ಜಯಕುಮಾರ್ ಉದ್ದಟತನ ತೋರಿದ್ದಾರೆ. ಕರ್ನಾಟಕದ ಮರ್ಯಾದೆ ತೆಗಿತಾವ್ರು ಕೇರಳದಲ್ಲಿ. ಸಿಎಂ ಅಂತ ವಿಜಯ್ ತೋರಿಸ್ತೀವಿ ಬಿಡಿ ಸರ್. ಅಲ್ಲ ಸರ್, ಸಿಎಂ ಅಂತ ವಿಜಯ್ ತೋರಿಸ್ತೀವಿ ಅಲ್ಲಿ. ಅಲ್ಲ ಸರ್, ಅಲ್ಲ ಸರ್, ಅವ್ರು ಗಲಾಟೆ ಮಾಡ್ತಾರೆ ಅಂತ ನೀವು ಹೆಂಗೆ ಇದೆ? ಯಾವನೇ ಹೇಳಿ ತೋಳ್ರಿ, ಇದು ವಿಜಯ್ ತೋಳಿ. ಇವತ್ತು ಕೇರಳದಲ್ಲಿ ಕರ್ನಾಟಕದ ಮರ್ಯಾದೆ ಹೋಗ್ತಾ ಇದೆ. ಆ ಒಂದು ಜಾಗದ ದೃಶ್ಯಗಳನ್ನು ತೋರಿಸೋದಕ್ಕೆ ನಾವು ಮುಂದಾಗ್ತಿದ್ವಿ. ಆದ್ರೆ ಪೊಲೀಸರು ಇಲ್ಲಿಂದ ಕಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಎಲ್ಲರೂ ನಿಂತಿದ್ದಾರೆ. ನೀವು ಏನ್ ಸರ್? ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರದೇಶದಲ್ಲಿ ಕಣ್ಣೀರ ಕಥೆಗಳೇ ಇವೆ. ಕೇವಲ ಕೇರಳ ಮೂಲದ ಲಾರಿ ಚಾಲಕ ಮಾತ್ರ ಅಲ್ಲ, ನಮ್ಮ ಕನ್ನಡಿಗರು ಕೂಡ ನಾಪತ್ತೆಯಾಗಿದ್ದಾರೆ. ಅವರನ್ನು ನೆನೆದು ಕುಟುಂಬಸ್ಥರು ಕಣ್ಣೀರಿನ ಕೋಡಿ ಹರಿಸುತ್ತಿದ್ದಾರೆ. ಮೊಬೈಲ್ನಲ್ಲಿ ಪತಿ ಫೋಟೋ ನೋಡುತ್ತಾ ಕಣ್ಣೀರು ಹಾಕುತ್ತಿರುವ ಪತ್ನಿ, ದಿಕ್ಕು ತೋಚದೆ ಕುಳಿತಿರುವ ಕುಟುಂಬ, ಅಪ್ಪ ಇವತ್ತು ಅಥವಾ ನಾಳೆ ಬರಬಹುದು ಅಂತ ದಾರಿ ಕಾಯುತ್ತಿರುವ ಮಕ್ಕಳು, ಬಿರುಕು ಬಿಟ್ಟ ಮನೆಯಲ್ಲೇ ದಿನ ದೂಡುತ್ತಿರುವ ಜಗನ್ನಾಥ ಕುಟುಂಬ.
ಶಿರೂರಿನಲ್ಲಿ ಗುಡ್ಡ ಗಂಡಾಂತರದ ನೋವಿನ ಕತೆ. ಕೇರಳದ ಅರ್ಜುನ ಅಲ್ಲದೆ ಕನ್ನಡಿಗರು ನಾಪತ್ತೆ. ನಮ್ಮವರನ್ನ ಹುಡುಕಿ ಕೊಡಿ ಅಂತ ಕಣ್ಣೀರು. ಕಾರವಾರದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದ ಅವಶೇಷಗಳ ಅಡಿ ಸಾಲು ಸಾಲು ನೋವಿನ ಕತೆಗಳೇ ಇವೆ. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಮಾತ್ರ ಅಲ್ಲ, ನಮ್ಮವರೂ ನಾಪತ್ತೆಯಾಗಿದ್ದಾರೆ. ಸ್ಥಳೀಯರಾದ ಲೋಕೇಶ್, ಜಗನ್ನಾಥ್, ಸಣ್ಣುಗೌಡ ಎಂಬುವರ ಸುಳಿವು ಇಂದಿಗೂ ಸಿಕ್ಕಿಲ್ಲ. ಮನೆ ಯಜಮಾನರು ಪತ್ತೆ ಆಗದೆ ಕುಟುಂಬಸ್ಥರು ಕಣ್ಣೀರು ಕೋಡಿ ಹರಿಸುತ್ತಿದ್ದಾರೆ. ರಾತ್ರಿ ನನ್ನ ಜೊತೆ ತುಂಬ ಹೊತ್ತು ಮಾತಾಡ್ತಾ ಇದ್ರು. ಊಟ ನನ್ನ ಹತ್ರನೇ ಊಟ ಎಲ್ಲ ಬಡಿಸ್ಕೊಡು ಅಂತೆಲ್ಲ ಹೇಳಿದ್ರು. ನಾನು ಯಾವಾಗೂ ಅಪ್ಪಗೆ ನಾನೇ ಬಡಿಸ್ಕೊಡ್ತಿದ್ದೆ, ಯಾವಾಗೂ ನಂಗೆ ಕೊಡ ಬಡಿಸ್ಕೊಡು ಅಂತ ಹೇಳ್ತಿದ್ದೆ. ನಮ್ಮ ಅಪ್ಪನ ಹುಡುಕೊಡಿ ಅಷ್ಟೇ, ನಮಗೆ ಮತ್ತೇನಿಲ್ಲ. ಅವ್ರು ಅನ್ಕೊಂಡು ಏನಾದರೂ ಒಂದು ಸಿಕ್ಕರು ಸಾಕು ಅವ್ರು. ಜಗನ್ನಾಥ್ ಕುಟುಂಬದ ಕಣ್ಣೀರ ಕತೆ ಒಂದೆಡೆಯಾದರೆ, ಸಣ್ಣುಗೌಡ ಫ್ಯಾಮಿಲಿ ನೋವು ಮತ್ತೊಂದೆಡೆ. ಸಣ್ಣುಗೌಡ ಎಲ್ಲಿದ್ದಾರೆ ಅನ್ನೋ ಸಣ್ಣ ಕುರುಹು ಕೂಡ ಪತ್ತೆಯಾಗಿಲ್ಲ. ಕಳೆದ 7 ದಿನಗಳ ಹಿಂದೆ ನಾಪತ್ತೆಯಾಗಿರುವ ಸಣ್ಣುಗೌಡ ಪತ್ತೆಗೆ ಶೋಧ ನಡೆಸಲಾಗ್ತಿದೆ. ಆ ಹಳ್ಳ ಬಂದಿತ್ತು ಸ್ವಲ್ಪ ಜಾಸ್ತಿ, ಈ ಥರನೇ ಇತ್ತು ಹಳ್ಳ ಆವಾಗಿದ್ದು. ಜಾಸ್ತಿ ಮೇಲೆ ಹತ್ತಲಿಲ್ಲ ಆ ಹಳ್ಳ. ಆದರೆ ಈ ಮಣ್ಣು ಬಿದ್ದಿರೋದ್ರಿಂದ ಇದು ಟ್ಯಾಂಕರ್ಗೆ ಕರೆಂಟ್ ಲೈನ್ ಕಂಬದಿಂದ ಬಿದ್ದಿರೋದ್ರಿಂದ ಬ್ಲಾಸ್ಟ್ ಆಗಿದ್ದರಿಂದ ಈ ಥರ ಆಗಿದೆ ಅಂತ ನನ್ನ ನಂಬಿಕೆ. ನನ್ನ ಚೆನ್ನಾಗಿ ನೋಡ್ಕೊತಿದ್ರು. ತಂಗಿನೂ 7 ವರ್ಷ ಆಯಿತು ಮದುವೆ ಮಾಡಿಕೊಟ್ಟು. ನಾನು ನಮ್ಮಮ್ಮ ಇಬ್ಬರೇ ಇತ್ತು. ಹಾಗಾದರೆ ಶಿರೂರು ಗುಡ್ಡ ಕುಸಿತದ ವೇಳೆ ಯಾರೆಲ್ಲ ನಾಪತ್ತೆ ಆಗಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಅರ್ಜುನ ಕೇರಳ ಲಾರಿ ಡ್ರೈವರ್, ಲೋಕೇಶ್ ಗೋಕರ್ಣದ ಗಂಗೆಕೊಳ್ಳದವರು, ಜಗನ್ನಾಥ್ ಶಿರೂರು ಗ್ರಾಮಸ್ಥ, ಸಣ್ಣುಗೌಡ ಉಳುವರೆ ಗ್ರಾಮಸ್ಥ. 7ನೇ ದಿನವೂ ಮುಂದುವರೆದ ರಕ್ಷಣಾ ಕಾರ್ಯ. ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಸ್ಥಳದಲ್ಲಿ 7ನೇ ದಿನವೂ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಗುಡ್ಡದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡುತ್ತಿದೆ. ಸೇನೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸಿಬ್ಬಂದಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಸ್ಥಳೀಯ 3 ಹಾಗೆ ಕೇರಳ ಮೂಲದ ಅರ್ಜುನ್ ಇನ್ನು ನಾಪತ್ತೆ ಆಗಿದ್ದಾರೆ. ಅವರು ನದಿಯಲ್ಲಿ ಇರಬಹುದು ಅನ್ನುವ ನಿಟ್ಟಿನಲ್ಲಿ ನದಿಯಲ್ಲಿ ಎನ್ಡಿಆರ್ಎಫ್ ಹುಡುಕಾಟವನ್ನು ನಡೆಸ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು. ಎನ್ಡಿಆರ್ಎಫ್ ಟ್ಯೂಬ್ ಬೋಟ್ನ ಬಳಕೆ ಮಾಡಿಕೊಂಡು ಅದರ ಸಹಾಯದಿಂದ ಈ ಗಂಗಾವಳಿ ನದಿಯಲ್ಲಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತದ ಮಣ್ಣಿನಲ್ಲಿ ಸಿಲುಕಿರುವವರ ಪತ್ತೆಗೆ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ನಾಪತ್ತೆಯಾದ ಕನ್ನಡಿಗರಿಗಾಗಿ ಶೋಧ ನಡೆಸಲಾಗುತ್ತಿದೆ. ಜೀವಂತವಾಗಿ ಬರಲಿ ಅಂತ ಕುಟುಂಬಸ್ಥರು ಕಣ್ಣೀರಿನ ಮೂಲಕ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.